Welcome to the class, children. Today we'll be discussing Gadhya Pata 8. That is 8th lesson. Saahasi Mahileyaru means courageous women. First one is R. Kalyanamma. So this is R. Kalyanamma. So first part of the lesson is about R. Kalyanamma. ಮಹಿಳೆಯರ ಮತ್ತು ಮಕ್ಕಳ ಏಳಿಗೆಗೆ ಮತ್ತೊಂದು ಹೆಸರು ಆರ್ ಕಲ್ಯಾಣಮ್ಮ. ಸೊ ಮಹಿಳೆಯರ ಮೀನ್ಸ್ ವಿಮೆನ್ ಆ್ಯಂಡ್ ಮತ್ತು ಮಕ್ಕಳ ಏಳಿಗೆಗೆ ಫಾರ್ ದ ವೆಲ್ಫೇರ್ ಆಫ್ ದಿ ಚಿಲ್ಡ್ರನ್, ಮಕ್ಕಳು ಇಸ್ ಚಿಲ್ಡ್ರನ್ ಆ್ಯಂಡ್ ವಿಮೆನ್ ಮತ್ತೊಂದು ಹೆಸರು ಅನದರ್ ನೇಮ್ ಈಸ್ ಆರ್ ಕಲ್ಯಾಣಮ್ಮ. ಇವರು ಬೆಂಗಳೂರಿನವರು. ಸೊ ಶಿ ವಾಸ್ ಫ್ರಮ್ ಬ್ಯಾಂಗ್ಳೂರ್. ಇವರು 1891 ರಲ್ಲಿ ಜನಿಸಿದರು. ಸೊ ದಿಸ್ ಇಸ್ 1891 1891ರಲ್ಲಿ ಜನಿಸಿದರು. ಸೊ 1891 ಶಿ ವಾಸ್ ಬಾರ್ನ್. ಸೊ ವಿಚ್ ಇಯರ್ ಶಿ ವಾಸ್ ಬಾರ್ನ್? ಶಿ ವಾಸ್ ಬಾರ್ನ್ ಇನ್ 1891 ಆ್ಯಂಡ್ ಶಿ ವಾಸ್ ಫ್ರಮ್ ಬ್ಯಾಂಗ್ಳೂರ್. ತಾಯಿ ಜಾನಕಮ್ಮ. ಸೊ ಹರ್ ಮದರ್ಸ್ ನೇಮ್ ವಾಸ್ ಜಾನಕಮ್ಮ. ತಂದೆ ರಾಮಸ್ವಾಮಿ ಅಯ್ಯಂಗಾರ್. ಸೊ her father's name was ರಾಮಸ್ವಾಮಿ ಅಯ್ಯಂಗಾರ್. ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆದರು. ಸೊ ಹರ್ ಇನಿಷಿಯಲ್ ಎಜುಕೇಷನ್, ದಟ್ ಇಸ್ ಪ್ರೈಮರಿ ಎಜುಕೇಷನ್, ಶಿ ಗಾಟ್ ಫ್ರಮ್ ಬ್ಯಾಂಗ್ಳೂರ್. ಶಿಕ್ಷಣ ಇಸ್ ಎಜುಕೇಷನ್, ಬೆಂಗಳೂರಿನಲ್ಲಿ ಪಡೆದರು. ಸೊ ಶಿ ರಿಸೀವ್ಡ್ ಫ್ರಮ್ ಬ್ಯಾಂಗ್ಳೂರ್. ಓದುತ್ತಿರುವಾಗಲೇ ಮದುವೆಯಾಯಿತು. ಸೊ ವೆನ್ ಶಿ ವಾಸ್ ಸ್ಟಡಿಂಗ್ ಇಟ್ ಸೆಲ್ಫ್, ಓದುತ್ತಿರುವಾಗ, ವೆನ್ ಶಿ ವಾಸ್ ಅ ಸ್ಟೂಡೆಂಟ್ ಓನ್ಲಿ, ಶಿ ಗಾಟ್ ಮ್ಯಾರಿಡ್, ಮದುವೆಯಾಯಿತು. 3 ತಿಂಗಳೊಳಗೆ ಗಂಡನನ್ನು ಕಳೆದುಕೊಂಡರು. ಸೊ 3 ತಿಂಗಳೊಳಗೆ, 3 ಮೀನ್ಸ್ 3, ವಿದಿನ್ 3 months ಹರ್ ಹಸ್ಬೆಂಡ್ ಎಕ್ಸ್ಪೈರ್ಡ್. ಗಂಡನನ್ನು, ಗಂಡ ಮೀನ್ಸ್ ಹಸ್ಬೆಂಡ್, ಕಳೆದುಕೊಂಡರು means she lost her husband. So when she was studying only, they got her married. So in those days the marriage was very early. So like child marriage you can say. So she got married very early, and after she got married, within 3 months her husband died. ಸಂಸಾರದ ಸುಂದರ ಕನಸು ಪುಡಿ ಪುಡಿ ಆಯಿತು. ಸಂಸಾರ ದ ಸುಂದರ ಕನಸು. ಸುಂದರ ಮೀನ್ಸ್ ಬ್ಯೂಟಿಫುಲ್. Kanasu is dreams. So beautiful dreams about samsara, that is family, pudi pudi aitu, it broke into pieces. Okay, so pudi pudi aitu. Dikku toradantaitu. Dikku is direction. Toradantaitu. So she was directionless. Bhavishyave biddu hoitu. Bhavishya means future. Biddu hoitu, future fell down. ಆದರೂ ಎದೆಗುಂದಲಿಲ್ಲ. ಬಟ್ ಶಿ ಡಿಂಟ್ ಲೂಸ್ ಹರ್ ಹಾರ್ಟ್. ಎದೆ ಇಸ್ ಹಾರ್ಟ್, ಗುಂದಲಿಲ್ಲ. ಶಿ ಡಿಂಟ್ ಲೂಸ್ ಹರ್ ಹಾರ್ಟ್. ಮನೆಯಲ್ಲೇ ಓದಿದರು. ಸೊ ಶಿ ಸ್ಟಡೀಡ್ ಇನ್ ದ ಹೌಸ್ ಓನ್ಲಿ. ಮನೆಯಲ್ಲಿ, ಇನ್ ದ ಹೌಸ್ ಶಿ ಸ್ಟಡೀಡ್. LS ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. ಸೊ ಇನ್ ದೋಸ್ ಡೇಸ್ LS ಒನ್ ಎಕ್ಸಾಮ್ ವಾಸ್ ದೇರ್. ಪರೀಕ್ಷೆಯಲ್ಲಿ, ಪರೀಕ್ಷೆ ಇಸ್ ಎಕ್ಸಾಮ್. ಸೊ ದಿಸ್ ಇಸ್ L ಆ್ಯಂಡ್ ದಿಸ್ ಇಸ್ S. ಸೊ LS ಎಕ್ಸಾಮ್, ಶಿ ಪಾಸ್ಟ್, ಉತ್ತೀರ್ಣರಾದರು. ಆ ಕಾಲದಲ್ಲಿ ಇದೊಂದು ಸಾಹಸವೇ ಆಗಿತ್ತು. ಇನ್ ದೋಸ್ ಡೇಸ್ ದಿಸ್ ವಾಸ್ ಅನ್ ಅಚೀವ್ಮೆಂಟ್. ಇಟ್ ವಾಸ್ ಅ ಬಿಗ್ ಅಚೀವ್ಮೆಂಟ್ ಇನ್ ದೋಸ್ ಡೇಸ್. ವೈ ಇಟ್ ವಾಸ್ ಅನ್ ಅಚೀವ್ಮೆಂಟ್? ಬಿಕಾಸ್ ಇನ್ ದೋಸ್ ಡೇಸ್ ವಿಮೆನ್ ವೇರ್ ನಾಟ್ ಅಲೌಡ್ ಟು ಸ್ಟಡಿ ಮಚ್ in those days, and they used to get married very early. It was very difficult for the women to study in those days. So in those times she passed the LS exam, ಉತ್ತೀರ್ಣರಾದರು. ಆ್ಯಂಡ್ ಇನ್ ದೋಸ್ ಟೈಮ್ಸ್, ಆ ಕಾಲದಲ್ಲಿ ಇದೊಂದು ಸಾಹಸವೇ ಆಗಿತ್ತು. ಸಮಥಿಂಗ್ ವಿಚ್ ವಾಸ್ ವೆರಿ ಡಿಫಿಕಲ್ಟ್, ಶಿ ಅಚೀವ್ಡ್ ಇಟ್. ಸೊ ಇಟ್ ವಾಸ್ ಸಾಹಸವೇ ಆಗಿತ್ತು. ಓದುವ ಆಸೆ ಬಹಳವಾಗಿತ್ತು. ಸೊ ಶಿ ವಾಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಸ್ಟಡಿಂಗ್. ಓದುವ ಆಸೆ, ಸ್ಟಡಿಂಗ್, ಆಸೆ ಇಸ್ ಅ ಡಿಸೈರ್, ಬಹಳವಾಗಿತ್ತು. ಅ ಲಾಟ್ ಆಫ್ ಡಿಸೈರ್ ಶಿ ಹ್ಯಾಡ್ ಫಾರ್ ಸ್ಟಡಿಂಗ್. ಆದರೆ ಅನಾನುಕೂಲತೆಯಿಂದ ಮುಂದೆ ಓದಲಾಗಲಿಲ್ಲ. ಸೊ ಅನಾನುಕೂಲತೆ, ಡ್ಯೂ ಟು ಸಮ್ ಸರ್ಕಮ್ಸ್ಟೆನ್ಷಿಯಲ್ ಡಿಫಿಕಲ್ಟೀಸ್, okay, like maybe financial or social or some reason, she couldn't study further. ಮುಂದೆ means further, ಓದಲಾಗಲಿಲ್ಲ. she couldn't study. ಆದರೂ ಮನೆಯಲ್ಲಿಯೇ ಓದು ಮುಂದುವರಿಸಿದರು. ಸೊ ಬಟ್ ದೆನ್ ಆಲ್ಸೋ
ಮನೆಯಲ್ಲಿಯೇ, ಇನ್ ದ ಹೌಸ್ ಓನ್ಲಿ ಓದು ಮುಂದುವರಿಸಿದರು. ಸೊ ಶಿ ಕಂಟಿನ್ಯೂಡ್ ಹರ್ ಸ್ಟಡೀಸ್ ಇನ್ ದ ಹೌಸ್ ಓನ್ಲಿ. ಇದರಿಂದ ಅವರ ವಿಚಾರ ಶಕ್ತಿಗೆ ಹೊಸ ಹೊಳಪು ಬಂತು. ಸೊ ಬಿಕಾಸ್ ಆಫ್ ಸ್ಟಡಿಂಗ್, her thinking, the way she was thinking, ವಿಚಾರ ಶಕ್ತಿ, ಹೊಸ ಹೊಳಪು ಬಂತು. So a new shine came in the way she was thinking. So education makes a lot of difference, children. So the more books you read, you are exposed to so many new facts in life. So as you read more, your knowledge will increase further and you can see things clearly. So like that only. So she was studying. So here what happened? She couldn't go to school. So what happened? She started studying in the house only. Now this is also one sahasa, because she was a child and she got married when she was a student, and in 3 months her husband died. And when the husband dies, the wife is called as a widow, and a widow to continue her studies and all that is even more difficult in those times. It was not allowed, it was not encouraged in those days. So she studied in the house only. Idarinda avara vichara shakti, her thinking process ge hosa holapu bantu. A new shine came the way she was thinking. ಅಬಲೆಯರ ದೀನತೆ ಮತ್ತು ಮಕ್ಕಳ ಶೋಷಣೆಯ ಬಗೆಗೆ ಚಿಂತಿಸಿದರು. ಸೊ ನಾವು ಶಿ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ಅಬಲೆಯರ ದೀನತೆ. ಅಬಲೆಯರು ಮೀನ್ಸ್ ಹೆಲ್ಪ್ಲೆಸ್ ವಿಮೆನ್. ದೀನತೆ, ದ ಪಾವರ್ಟಿ. ಮತ್ತು ಮಕ್ಕಳ ಶೋಷಣೆ, ದಟ್ ಇಸ್ ಮಕ್ಕಳು ಮೀನ್ಸ್ ಚಿಲ್ಡ್ರನ್. ಶೋಷಣೆ ಈಸ್ ಎಕ್ಸ್ಪ್ಲಾಯಿಟೇಷನ್ ಆಫ್ ದ ಚಿಲ್ಡ್ರನ್ ಬಗ್ಗೆ ಚಿಂತಿಸಿದರು. ಅಂತಹವರ ನೋವು, ಸಂಕಟಗಳನ್ನು ಪರಿಹರಿಸುವ ದಾರಿಯನ್ನು ಆರಿಸಿಕೊಂಡರು. ಸೊ ಅಂಥವರ means people like this, that is the children who were exploited and widows, helpless women. So for such women, ನೋವು ಸಂಕಟಗಳನ್ನು, ನೋವು is pain, ಸಂಕಟ is difficulties, ಪರಿಹರಿಸುವ ದಾರಿಯನ್ನು. So she wanted to find a way to find a solution for them. ಆರಿಸಿಕೊಂಡರು. So she chose a way for this, to work in this direction. So she chose to work in this direction. ಅದಕ್ಕಾಗಿ ಶ್ರೀ ಶಾರದಾ ಸ್ತ್ರೀ ಸಮಾಜ. You have to remember this one. ಶ್ರೀ ಶಾರದಾ ಸ್ತ್ರೀ ಸಮಾಜವನ್ನು ಕಟ್ಟಿದರು. Now she built one committee. You can say called as ಶ್ರೀ ಶಾರದಾ ಸ್ತ್ರೀ ಸಮಾಜವನ್ನು ಕಟ್ಟಿದರು. So remember this word. ವಿಶೇಷ ತರಬೇತಿ ಆರಂಭಿಸಿದರು. ವಿಶೇಷ is special, ತರಬೇತಿ is training. ಆರಂಭಿಸಿದರು. She began a special training for whom? For children and helpless women. ಹಣಕಾಸಿನ ಸಬಲತೆ ತಂದುಕೊಡಲು ದುಡಿದರು. Now if you start a committee or anything like that institution, you need money to run that institution, right? So ಹಣಕಾಸಿನ means financial, ಸಬಲತೆ, financial stability or strength. ತಂದುಕೊಡಲು, to bring that financial strength. ದುಡಿದರು, she worked for that, to bring the finance for all these things. ಬಾಲಕಿಯರಿಗೆ ಶಿಕ್ಷಣ ಕೊಡಲು ಶಾಲೆಯನ್ನು ಪ್ರಾರಂಭಿಸಿದರು. ಸೊ ಬಾಲಕಿಯರು, for the girl children, ಶಿಕ್ಷಣ ಕೊಡಲು, for their education, to give education for them. ಕೊಡಲು is to give, ಶಿಕ್ಷಣ is education, to give education for girl children. ಶಾಲೆಗಳನ್ನು, so she started schools for them. ಪ್ರಾರಂಭಿಸಿದರು, she started schools. Now in this paragraph you can see that R. Kalyanamma, she has already undergone a lot of difficulties in her life. So she understands these problems of women and children. So she started thinking about them and she wanted to find a solution or help them in this process. Okay, so for that she started one committee which is called as Shri Sharada Stri Samaja, and Vishesha Tarabeti, she started giving special training for them and she started working to bring a lot of finance to help all these activities, and she started a lot of schools for children, that is girl children. ಪ್ರಾರಂಭಿಸಿದರು. ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು ಚರ್ಚಿಸುವುದಕ್ಕೆ ಸರಸ್ವತಿ ಪತ್ರಿಕೆಯನ್ನು ಹುಟ್ಟು ಹಾಕಿದರು. ಸೊ ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು, ದಟ್ ಸಮಸ್ಯೆ ಇಸ್ ಅ ಪ್ರಾಬ್ಲಮ್. ಹೂಸ್ ಪ್ರಾಬ್ಲಮ್? ಗರ್ಲ್ ಚೈಲ್ಡ್ಸ್ ಪ್ರಾಬ್ಲಮ್ ಆರ್ ವಿಮೆನ್ಸ್ ಪ್ರಾಬ್ಲಮ್. ಚರ್ಚಿಸುವುದಕ್ಕೆ, ಟು ಡಿಸ್ಕಸ್ ಅಬೌಟ್ ದಿಯರ್ ಪ್ರಾಬ್ಲಮ್, ಶಿ ಸ್ಟಾರ್ಟೆಡ್ ಒನ್ ಪತ್ರಿಕೆ. Now patrike is a newspaper and the name of the newspaper was Saraswati Patrike.
ಓಕೆ, ಹುಟ್ಟು ಹಾಕಿದರು ಮೀನ್ಸ್ ಶಿ ಸ್ಟಾರ್ಟೆಡ್ ಅ ನ್ಯೂಸ್ ಪೇಪರ್. ಸೊ ಈ ಪತ್ರಿಕೆಯ ಕೆಲ ಪುಟಗಳನ್ನು, ದಟ್ ಇಸ್ ಇನ್ ದಿಸ್ ನ್ಯೂಸ್ ಪೇಪರ್ ಸರ್ಟನ್ ಪೇಜಸ್ ವೇರ್ ಕೆಪ್ಟ್ ಓನ್ಲಿ ಫಾರ್ ಚಿಲ್ಡ್ರನ್, ಮಕ್ಕಳಿಗೂ ಮೀಸಲಾಗಿರಿಸಿದರು ಮೀನ್ಸ್ ಇಟ್ ವಾಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಚಿಲ್ಡ್ರನ್. ಮಕ್ಕಳಿಗಾಗಿ ಅಖಿಲ ಕರ್ನಾಟಕ ಮಕ್ಕಳ ಕೂಟ ಕಟ್ಟಿದರು. ಫಾರ್ ದ ಚಿಲ್ಡ್ರನ್, ಮಕ್ಕಳಿಗಾಗಿ ಮೀನ್ಸ್ ಫಾರ್ ಚಿಲ್ಡ್ರನ್, ಅಖಿಲ ಕರ್ನಾಟಕ ಮಕ್ಕಳ ಕೂಟ ನಾವು ಕಟ್ಟಿದರು. ಸೊ ಶಿ ಸ್ಟಾರ್ಟೆಡ್ ಒನ್ ಮೋರ್ ಥಿಂಗ್ ಓವರ್ ಹಿಯರ್ ವಿಚ್ ವಾಸ್ ಕಾಲ್ಡ್ ಆಸ್ ಅಖಿಲ ಕರ್ನಾಟಕ ಮಕ್ಕಳ ಕೂಟ. ದಿಸ್ ವಾಸ್ ಫಾರ್ ದ ಚಿಲ್ಡ್ರನ್ ಶಿ ಸ್ಟಾರ್ಟೆಡ್. ಸುತ್ತಮುತ್ತಲಿನ ಮಕ್ಕಳನ್ನು ಸೇರಿಸಿದರು. ಸುತ್ತಮುತ್ತ ಮೀನ್ಸ್ ಆಲ್ ದ ಚಿಲ್ಡ್ರನ್ ಅರೌಂಡ್ ಇನ್ ದಟ್ ವಿಸಿನಿಟಿ. ಮಕ್ಕಳನ್ನು ಸೇರಿಸಿದರು. ಶಿ ಮೇಡ್ ದೋಸ್ ಚಿಲ್ಡ್ರನ್ ಜಾಯಿನ್ ದಿಸ್ ಅಖಿಲ ಕರ್ನಾಟಕ ಮಕ್ಕಳ ಕೂಟ. ಮಕ್ಕಳ ಆಶಯಕ್ಕೆ ತಕ್ಕಂತೆ ಕತೆ ಕಟ್ಟಿದರು. ಅಕಾರ್ಡಿಂಗ್ ಟು ದ ಚಿಲ್ಡ್ರನ್ಸ್ ಮೈಂಡ್ ಸೆಟ್ ಯು ಕ್ಯಾನ್ ಸೇ, ತಕ್ಕಂತೆ ಕತೆ ಕಟ್ಟಿದರು. ಶಿ ರೋಟ್ ಸ್ಟೋರೀಸ್, ನಾಟಕ ರಚಿಸಿದರು. ಶಿ ರೋಟ್ ಡ್ರಾಮಾಸ್ ಫಾರ್ ದೆಮ್, ಕುಣಿಸಿದರು. ಶಿ ಮೇಡ್ ದೆಮ್ ಡಾನ್ಸ್, ಆಟವಾಡಿಸಿದರು. ಶಿ ಮೇಡ್ ದೆಮ್ ಪ್ಲೇ, ಮಕ್ಕಳಿಗೆ ಹೊಸ ಲೋಕವನ್ನೇ ತೋರಿದರು. ನೌ ಫಾರ್ ದ ಚಿಲ್ಡ್ರನ್ ಶಿ ಶೋಡ್ ಅ ಡಿಫ್ರೆಂಟ್ ವರ್ಲ್ಡ್ ಇಟ್ ಸೆಲ್ಫ್. ಲೋಕ ಮೀನ್ಸ್ ವರ್ಲ್ಡ್. ಸೊ ಹೊಸ ಲೋಕ, ನ್ಯೂ ವರ್ಲ್ಡ್ ಓನ್ಲಿ ಶಿ ಶೋಡ್, ತೆರೆದರು. ಶಿ ಓಪನ್ಡ್ ಅಪ್ ಅ ನ್ಯೂ ವರ್ಲ್ಡ್ ಫಾರ್ ದ ಚಿಲ್ಡ್ರನ್. ಈ ಎಲ್ಲ ಕೆಲಸಗಳು ಅವರಿಗೆ ತೃಪ್ತಿ ತಂದವು. ಈ ಎಲ್ಲ ಕೆಲಸಗಳು ಮೀನ್ಸ್ ಆಲ್ ದೀಸ್ ಆಕ್ಟಿವಿಟಿ ವರ್ಕ್ ಶಿ ವಾಸ್ ಡೂಯಿಂಗ್ ಫಾರ್ ದ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಅವರಿಗೆ ತೃಪ್ತಿ ತಂದವು. ಶಿ ಆಲ್ ದೀಸ್ ಆಕ್ಟಿವಿಟೀಸ್ ಗೇವ್ ಹರ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ತೃಪ್ತಿ ತಂದವು, ಸ್ಯಾಟಿಸ್ಫ್ಯಾಕ್ಷನ್. ಶಿ ಗಾಟ್ ಸ್ಯಾಟಿಸ್ಫ್ಯಾಕ್ಷನ್ ಫ್ರಮ್ ಆಲ್ ದಿಸ್ ವರ್ಕ್. ಅನಾರೋಗ್ಯದಿಂದ ಬಳಲುತ್ತಿದ್ದರು. ಮಕ್ಕಳ ಸಮ್ಮೇಳನದಲ್ಲಿ ಭಾಗವಹಿಸಿದರು. ಸೊ ಅನಾರೋಗ್ಯ ಮೀನ್ಸ್ ವೆನ್ ಹರ್ ಹೆಲ್ತ್ ವಾಸ್ ನಾಟ್ ಗುಡ್, ವೆನ್ ಶಿ ವಾಸ್ ಸಿಕ್. ಬಳಲುತ್ತಿದ್ದರು ವೆನ್ ಶಿ ವಾಸ್ ಸಫರಿಂಗ್ ಫ್ರಮ್ ಸಮ್ ಸಿಕ್ನೆಸ್. ಮಕ್ಕಳ ಸಮ್ಮೇಳನದಲ್ಲಿ ಭಾಗವಹಿಸಿದರು. ಸೊ ಶಿ ಇಸ್ ಟು ಪಾರ್ಟಿಸಿಪೇಟ್ ಇನ್ ಆಲ್ ದಿ ಚಿಲ್ಡ್ರನ್ಸ್ ಪ್ರೋಗ್ರಾಮ್ಸ್. ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ತನ್ನ ಕಷ್ಟ ಕೋಟಲೆಗಳನ್ನು ಬದಿಗಿಟ್ಟು ದುಡಿದ ಹಿರಿಯ ಜೀವಿ. ಸೊ ಮಹಿಳೆಯರ, ದಟ್ ಇಸ್ ಫಾರ್ ದ ವಿಮೆನ್ ಆ್ಯಂಡ್ ಚಿಲ್ಡ್ರನ್ಸ್ ವೆಲ್ಫೇರ್, ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ, ಫಾರ್ ದ ಬೆಟರ್ಮೆಂಟ್ ಆಫ್ ದಿ ಚಿಲ್ಡ್ರನ್ ಆ್ಯಂಡ್ ವಿಮೆನ್, ತನ್ನ ಕಷ್ಟ ಕೋಟಲೆಗಳನ್ನು, ಹರ್ ಡಿಫಿಕಲ್ಟೀಸ್ ಆ್ಯಂಡ್ ಪ್ರಾಬ್ಲಮ್ಸ್ ಬದಿಗಿಟ್ಟು, ಶಿ ಕೆಪ್ಟ್ ಅಸೈಡ್ ಹರ್ ಡಿಫಿಕಲ್ಟೀಸ್ ಆ್ಯಂಡ್ ಪ್ರಾಬ್ಲಮ್ ಆ್ಯಂಡ್ ಶಿ ವರ್ಕ್ಡ್ ಫಾರ್ ದೆಮ್, ಹುಮ್ ದ ಚಿಲ್ಡ್ರನ್ ಆ್ಯಂಡ್ ವಿಮೆನ್ಸ್ ಬೆಟರ್ಮೆಂಟ್. ಹಿರಿಯ ಜೀವಿ, ಅ ಗ್ರೇಟ್ ಸೋಲ್. ಇವರು 1965. ಸೊ 1965 1965ರಲ್ಲಿ ಮರಣ ಹೊಂದಿದರು. ಸೊ ಶಿ ಡೈಡ್ ಇನ್ 1965. ಸೆಕೆಂಡ್ ಒನ್, ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಡಿಗೇರಿ ಸೀತಮ್ಮ. ಸೊ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಸೊ ಶಿ ವಾಸ್ ಅ ಫ್ರೀಡಮ್ ಫೈಟರ್. ಬಡಿಗೇರಿ ಸೀತಮ್ಮ, ಹರ್ ನೇಮ್ ವಾಸ್ ಬಡಿಗೇರಿ ಸೀತಮ್ಮ. ಶಿ ಈಸ್ ಬಡಿಗೇರಿ ಸೀತಮ್ಮ. ಸೊ ದಿಸ್ ಇಸ್ ದ ಸೆಕೆಂಡ್ ಪರ್ಸನಾಲಿಟಿ ದೇ ಆರ್ ಡಿಸ್ಕ್ರೈಬಿಂಗ್ ಅಂಡರ್ ದಿಸ್ ಲೆಸನ್. ಭಾರತಕ್ಕೆ 1947, ದಟ್ ಈಸ್ 1947 ಆಗಸ್ಟ್ 15, ದಟ್ ಇಸ್ 15 ರಂದು ಸ್ವಾತಂತ್ರ್ಯ ಸಿಕ್ಕ ದಿನ. ಸೊ ಇನ್ 1947 August 15th India got independence. ಸ್ವಾತಂತ್ರ್ಯ ಸಿಕ್ಕ ದಿನ, ದಟ್ ಇಸ್ ದ ಡೇ ವಿ ಗಾಟ್ ಅವರ್ ಇಂಡಿಪೆಂಡೆನ್ಸ್. ಅಂದು ತಿರಂಗಿ ಧ್ವಜವೇರಿಸಿ ವಂದೇ ಮಾತರಂ, ಭೋಲೋ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಮಾಡುತ್ತಾ ಸಿಹಿ ಹಂಚಿದ ದಿನ. ಸೊ ದಟ್ ಈಸ್ ದ ಡೇ ವೆನ್ ಪೀಪಲ್ they hoisted the flag, our national flag, that is tirangi. Tirangi means tri-colored flag. Dvajaverisi, they hoisted the flag and they shouted the slogan of Vande Mataram. Bholo Bharat Mata ki Jai ಎಂಬ ಘೋಷಣೆಯ slogans ಮಾಡುತ್ತಾ ಸಿಹಿ ಹಂಚಿದ ದಿನ. So the sweets were distributed on that day. ಕೋಟಿ ಜನರ ಕನಸು ನನಸಾದ ದಿನ. Now crores of people, ಕೋಟಿ is crores, so crores and crores of people's dreams came true on that day. So ನನಸಾದ ದಿನ, it came true. ಆದರೆ ಅಂದು ಭಾರತದೊಳಗಿನ ಹೈದರಾಬಾದ್ ಸಂಸ್ಥಾನ ಮಾತ್ರ ಭಾರತದಲ್ಲಿ ವಿಲೀನವಾಗಲಿಲ್ಲ. ಆದರೆ ಬಟ್ ಅಂದು that day
ಭಾರತದೊಳಗಿನ ಇನ್ಸೈಡ್ ಇಂಡಿಯಾ ಹೈದರಾಬಾದ್ ಸಂಸ್ಥಾನ, ದಟ್ ಇಸ್ ಹೈದರಾಬಾದ್ ಮಾತ್ರ, ಓನ್ಲಿ ಹೈದರಾಬಾದ್ ಸಂಸ್ಥಾನ ಭಾರತದಲ್ಲಿ ವಿಲೀನವಾಗಲಿಲ್ಲ. ಮೀನ್ಸ್ ಇಟ್ ಡಿಡ್ಂಟ್ ಜಾಯಿನ್ ದ ಇಂಡಿಯಾ, ಇಟ್ ವಾಂಟೆಡ್ ಟು ಬಿ ಎ ಸಪ್ರೇಟ್ ಕಂಟ್ರಿ. ಇಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ನಿಷೇಧಿಸಲಾಗಿತು. ಸೊ ಇನ್ ಹೈದರಾಬಾದ್ ವಾಟ್ ಹ್ಯಾಪೆಂಡ್ ಆನ್ ಆಫ್ಟರ್ ವಿ ಗಾಟ್ ಇಂಡಿಪೆಂಡೆನ್ಸ್, ದಟ್ ಇಸ್ 1947 August 15, always celebrating, but Hyderabad didn't join India. They wanted to be a separate country. So what happened in Hyderabad? They put a restriction. Okay, they brought a law, restriction, ನಿಷೇಧಿಸಲಾಗಿತ್ತು. It was not allowed to hoist the Indian flag. ತ್ರಿವರ್ಣ ಧ್ವಜವನ್ನು ನಿಷೇಧಿಸಲಾಗಿತ್ತು. It was banned. Indian flag hoisting in Hyderabad was banned. ಇದರಿಂದ ಹೈದರಾಬಾದ್ ಪ್ರಾಂತದ ಜನರು ನಿಜಾಮನ ವಿರುದ್ಧ ಸಿಡಿದೆದ್ದರು. ಸೊ ಇದರಿಂದ ಬಿಕಾಸ್ ಆಫ್ ದಿಸ್ ಬ್ಯಾನ್, ಹೈದರಾಬಾದ್ ಪ್ರಾಂತದ, ದಟ್ ಈಸ್ ಇನ್ ದ ಹೈದರಾಬಾದ್ ಏರಿಯಾ, ಜನರು, people, Nizamana viruddha, Nizam was the one who was ruling Hyderabad. So against that Nizam, people protested. ಸಿಡಿದೆದ್ದರು. ಆಗಿನ ಹೈದರಾಬಾದ್ ಪ್ರಾಂತದಲ್ಲಿ ರಾಯಚೂರು ಜಿಲ್ಲೆಯೂ ಒಂದು. ಸೊ ಇನ್ ಹೈದರಾಬಾದ್ ಪ್ರಾಂತ, ಇನ್ ಹೈದರಾಬಾದ್ ಏರಿಯಾ, ರಾಯಚೂರು ಜಿಲ್ಲೆ, ರಾಯಚೂರು ಡಿಸ್ಟ್ರಿಕ್ಟ್ ಆಲ್ಸೋ ವಾಸ್ ಇನ್ಕ್ಲೂಡೆಡ್ ಅಂಡರ್ ಹೈದರಾಬಾದ್ ಇನ್ ದಟ್ ಟೈಮ್. ಆ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮಾಲಗತ್ತಿ ಗ್ರಾಮದಲ್ಲಿ ಜನರು ಸೇರಿದರು. ಸೊ ಇನ್ ರಾಯಚೂರು ಜಿಲ್ಲೆ, ವಿಚ್ ವಾಸ್ ಆಲ್ಸೋ ಅ ಪಾರ್ಟ್ ಆಫ್ ಹೈದರಾಬಾದ್ ದೆನ್, ಆ ಜಿಲ್ಲೆಯಲ್ಲಿ, ದಟ್ ಇಸ್ ಇನ್ ರಾಯಚೂರು, ಕುಷ್ಟಗಿ ತಾಲೂಕಿನ, ಸೊ ದಿಸ್ ಇಸ್ ಇನ್ ದ ಹೈದರಾಬಾದ್, ಓಕೆ, ಇನ್ ಕುಷ್ಟಗಿ ತಾಲೂಕ್ ಮಾಲಗತ್ತಿ ಗ್ರಾಮದಲ್ಲಿ, ಮಾಲಗತ್ತಿ ಇಸ್ ಅ ನೇಮ್ ಆಫ್ ದ ವಿಲೇಜ್ ಇನ್ ಕುಷ್ಟಗಿ ತಾಲೂಕ್ ಇನ್ ರಾಯಚೂರು. ಓಕೆ, ಜನರು ಸೇರಿದರು. ಸೊ ಜನ ಸೇರಿದರು, ಪೀಪಲ್ ಜಾಯಿಂಡ್ ಓವರ್ ದೇರ್, ಆಲ್ ಗ್ಯಾದರ್ಡ್ ಇನ್ ದ್ಯಾಟ್ ಪ್ಲೇಸ್ ವೇರ್ ಇನ್ ಮಾಲಗತ್ತಿ ಗ್ರಾಮ. ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಜನರು ಬಂದರು. ಸೊ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ, ಸೊ ಅರೌಂಡ್ ದ ಮಾಲಗತ್ತಿ ವಿಲೇಜ್ ಆಲ್ಸೋ ಮೆನಿ ವಿಲೇಜಸ್ ವಿಲ್ ಬಿ ದೇರ್. ಸೊ ಆಲ್ ದ ವಿಲೇಜಸ್ ಅರೌಂಡ್ ದೋಸ್ ಪ್ಲೇಸಸ್, ಆಲ್ ದ ಪೀಪಲ್ ಸ್ಟಾರ್ಟೆಡ್ ಕಮಿಂಗ್. ಓಕೆ, ಸಾವಿರಾರು ಜನರು ಬಂದರು. ಥೌಸಂಡ್ಸ್ ಆಫ್ ಪೀಪಲ್ ಫ್ರಮ್ ಅರೌಂಡ್ ದಟ್ ಮಾಲಗತ್ತಿ ವಿಲೇಜ್ ಕೇಮ್. ಊರ ದೇವತೆ ಕೆಂಚವ್ವನ ಗುಡಿಯ ಬಯಲಿನಲ್ಲಿ ಭಾರತದ ತ್ರಿವರ್ಣ ಧ್ವಜವೇರಿಸಲು ನಿರ್ಧರಿಸಿದರು. ನೌ ಆಲ್ ದೀಸ್ ಪೀಪಲ್ ಹೂ ಗ್ಯಾದರ್ಡ್, ಊರ ದೇವತೆ, ದಟ್ ಈಸ್ ದ ಡೈಟಿ ಆಫ್ ದಟ್ ವಿಲೇಜ್. ವಿಚ್ ವಿಲೇಜ್? ಮಾಲಗತ್ತಿ ವಿಲೇಜ್. ದೆನ್ ದ ನೇಮ್ ಆಫ್ ದ ಡೈಟಿ ವಾಸ್ ಕೆಂಚವ್ವ. And Gudi is a temple. So Kenchavana temple Bayalinalli. So in that land, near the Kenchavva temple's land, Bayalinalli, Bharatada Trivarna Dvajaverisalu Nirdharisidaru. So these people decided to hoist the Indian flag in where? In Kenchavva temple, Bayalinalli, in that area. So ಸಿದ್ಧತೆ ಮಾಡಲು ಪ್ರಾರಂಭಿಸಿದರು. ಸೊ ದೇ ಸ್ಟಾರ್ಟೆಡ್ ಮೇಕಿಂಗ್ ಅರೇಂಜ್ಮೆಂಟ್ಸ್ ಫಾರ್ ದ್ಯಾಟ್. ನೌ ಯು ಕ್ಯಾನ್ ಸಿ ಹಿಯರ್, ದಿಸ್ ಇಸ್ ಕೆಂಚವ್ವಾಸ್ ಟೆಂಪಲ್ ಓವರ್ ಹಿಯರ್ ಇನ್ ಮಾಲಗತ್ತಿ village, and people have all gathered here and they have decided to protest against the Nizam and hoist the Indian flag which was banned in Hyderabad. ಆಗ ಜನರ ಮಧ್ಯೆ 20 ವರ್ಷದ ತರುಣಿ ಕುಣಿಯುತ್ತಾ ಬಂದಳು. So here ಆಗ ಜನರ ಮಧ್ಯೆ, so many people gathered, no? So in ಆ ಜನರ ಮಧ್ಯೆ, so in between all those people, one 20-year-old young lady, a 20-year young lady ಕುಣಿಯುತ್ತಾ ಬಂದಳು. So she was jumping and coming over there. How old was she? 20 years. 20 ವರ್ಷದ ತರುಣಿ. ತರುಣಿ means a young lady. ಕುಣಿಯುತ್ತಾ ಬಂದಳು. ಎಡಗೈಯಲ್ಲಿ ಧ್ವಜ, ಬಲಗೈಯಲ್ಲಿ ಕುಡುಗೋಲು. Yada means left hand. Okay? Yada means left. Bala means right hand. Okay? So, Yadagai, in her left hand, Dwaja, in her left hand she had the flag. Balagayalli kudugolu, one long stick she had. ಅವಳು ಸಾಕ್ಷಾತ್ ಕಾಲಿಯಂತೆ ಕಾಣುತ್ತಿದ್ದಳು. ಸೊ ಶಿ ವಾಸ್ ಲುಕಿಂಗ್ ಲೈಕ್ ಕಾಲಿ ಗಾಡಸ್. ಓಕೆ, ಸಾಕ್ಷಾತ್ ಕಾಲಿಯಂತೆ ಕಾಣುತ್ತಿದ್ದಳು. ದುಂಡು ಮುಖ, ಶಿ ಹ್ಯಾಡ್ ಅ ನೈಸ್ ರೌಂಡ್ ಫೇಸ್. ಹಣೆ ತುಂಬ ಕುಂಕುಮ. ಸೊ ಇನ್ ಹರ್ ಫೋರ್ ಹೆಡ್ ದೆರ್ ವಾಸ್ ಅ ಲಾರ್ಜ್ ಕುಂಕುಮ್ ಬಿಂದಿ ಆನ್ ಹರ್ ಫೋರ್ ಹೆಡ್.
ಮೂಗಿನಲ್ಲಿ ನತ್ತು. So she had that nose ring in her nose. Okay, that is a jewelry that is pierced in the nose. ಮೂಗಿನಲ್ಲಿ ನತ್ತು. ಕಚ್ಚೆ ಹಾಕಿದ ಇಲಕಲ್ಲ ಸೀರೆ. So she wore a sari in a style of ಕಚ್ಚೆ. Okay, and the sari was ಇಲಕಲ್ಲ ಸೀರೆ. ಅವಳಲ್ಲಿ ಭಾವಾವೇಶ ತುಂಬಿತು. ಭಾವಾವೇಶ is like in her face there was this anger expression or a revolutionary expression, you can say. ಭಾವಾವೇಶ, ರುದ್ರ, you can say ರುದ್ರ ತುಂಬಿತ್ತು. ಹಲಗೆ ಸಪ್ಪಲಕ್ಕೆ ರಣಭೈರವಿಯಂತೆ ಕುಣಿಯುತ್ತಿದ್ದಳು. ರಣಭೈರವಿಯಂತೆ, energetic dance. ರಣಭೈರವಿಯಂತೆ ಕುಣಿಯುತ್ತಿದ್ದಳು, like an energetic dance. Something like, Thandava dance, they don't know, something like that. ರಣಭೈರವಿಯಂತೆ ಕುಣಿಯುತ್ತಿದ್ದಳು. So she was like full ugra ವೇಷನ. ತಿರಂಗಿ ಧ್ವಜವನ್ನು ಅವಳೇ ಏರಿಸಿದಳು. So she only hoisted the ತಿರಂಗಿ ಧ್ವಜ, that is our national flag. She only hoisted. ಜನ ಜೈ ಎಂದು ಘೋಷಿಸಿದರು. So when she hoisted the flag, all the people shouted ಜೈ ಎಂದು ಘೋಷಿಸಿದರು. ಜೈ ಹಿಂದ್ ಧ್ವನಿ ಎಲ್ಲೆಡೆ ಮೊಳಗಿತು. So this ಜೈ ಹಿಂದ್ sound was coming from everywhere. ಆ ಧ್ವಜವೇರಿಸಿದ ತರುಣಿಯೇ ಬಡಿಗೇರಿ ಸೀತಮ್ಮ. So the name of this lady whom they were describing over here, her name was Badigeri Sithamma. Tande Basappa. So her father's name was Basappa. Tai Shavantreva. Uru Malagatti. So her place was Malagatti. ಧ್ವಜವೇರಿಸುವ ಈ ಕಾರ್ಯಕ್ರಮ ತಡೆಯಲು ಬಂದ ಕೆಲವು ಪೊಲೀಸರು ಜನರನ್ನು ನೋಡಿ ದಂಗಾದರು. ಸೊ ಧ್ವಜವೇರಿಸುವ ಈ ಕಾರ್ಯಕ್ರಮ, so these people arranged one ಕಾರ್ಯಕ್ರಮ, program to hoist the flag which was banned. So to stop that, ಬಂದ ಕೆಲವು ಪೊಲೀಸರು. So to stop that, police people came over there. But ಜನರನ್ನು ನೋಡಿ ದಂಗಾದರು. But seeing the people, they were surprised or wonderstruck like that. ಸೊ ಜನಜಂಗುಳಿಗೆ ಹೆದರಿ ಮೂಕ ಪ್ರೇಕ್ಷಕರಾದರು. ಸೊ ಜನಜಂಗುಳಿ means is seeing that crowd over there of the people, ಹೆದರಿ, they got scared, and ಮೂಕ ಪ್ರೇಕ್ಷಕರಾದರು. So they became a silent spectator over there. ಈ ಹುಡುಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಳು. So later on, this lady, that is the Badigeri Sithamma, she got involved in the Swatantra Horata, that is a freedom fight, where in Hyderabad. So Hyderabad Pranta, 1948, that is 1948, 1948 September 17, that is 17 ರಂದು ಭಾರತದಲ್ಲಿ ವಿಲೀನವಾಯಿತು. ಸೊ ಹೈದರಾಬಾದ್ ಜಾಯಿಂಡ್ ಇಂಡಿಯಾ when in 1948 September 17th. ಸೊ ಬಡಿಗೇರಿ ಸೀತಮ್ಮ 70th, that is 70ನೆಯ ವಯಸ್ಸಿನಲ್ಲಿ, in her 70 years, when she was 70 years, that is 14/1/1998, ಸ್ವಾತಂತ್ರ್ಯ ಜ್ಯೋತಿಯಲ್ಲಿ ವಿಲೀನವಾದಳು. ಸೊ she expired when she was 70 years old on 14/1/1997. Thank you, children.